ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಅಪ್ಪ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಕುಡುಗೋಲ್ ಕೊಡಲಿಯೊಂದು ಹೆಗಲೇರಿ ಒಳ್ಳೊಳ್ಳೆ ಮರವ ಕಡಿಬಂದ ಒಳ್ಳೆ ಫಲ ಬಿಟ್ಟ ಮರವ ಕಡಿಬಂದ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಕುಡುಗೋಲ್ ಕೊಡಲಿಯೊಂದು ಹೆಗಲೇರಿ ಒಳ್ಳೊಳ್ಳೆ ಮರವ ಕಡಿಬಂದ ಒಳ್ಳೆ ಫಲ ಬಿಟ್ಟ ಮರವ ಕಡಿಬಂದ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಎಂದು ಬರದ ಜವರ ಹಿಂಗ್ಯಾಕೆ ಬಂದಾನೋ ಎಂದು ಬರದ ಜವರ ಹಿಂಗ್ಯಾಕೆ ಬಂದಾನೋ ಕೊಳ್ಳಯ್ಯ ಚುಂಬ ಕುಡಿ ನೀರ ಅಪ್ಪ ಕೊಳ್ಳಯ್ಯ ಚುಂಬ ಕುಡಿ ನೀರ ಎಂದರಮ್ಮ ಹನ್ನೊಂದು ದಿವಸ ಕೆಳಗೆ ಬಂದು ಅಡ್ಡಿ ಬಾಗಿಲು ಕುಂತ್ಕೊಂಡು ಲಕ್ಷ್ಮಮ್ಮನವ್ರು ಕೇಳ್ತಾ ಇದ್ರೆ ಲಕ್ಷ್ಮಮ್ಮವ್ರು ಹೇಳ್ತಾ ಇದಾರೆ ಅಪ್ಪ ಕುಂತ್ಕೋ ಎಷ್ಟು ದೂರದಿಂದ ಬಂದಿದೀಯೇನೋ ಕುಂತ್ಕೋ ಮಾತಾಡದ ತಕೋ ನೀರ್ ಕುಡಿ ಅಂದ್ಬಿಟ್ಟು ಚೊಂಬ್ ಕೊಟ್ರೆ ಎಂದರ್ನು ಹೇಳ್ತಾ ಇದಾರಂತೆ ಲಕ್ಷ್ಮವ್ವ ಅವ್ವ ನಾನು ನಿಮ್ ಮನೆ ತಕ್ಕೆ ನೀರ್ ಕುಡ್ಕೊಂಡು ಊಟ ಮಾಡ್ಕೊಂಡು ಮಾತುಕತೆ ಆಡ್ಕೋ ಈಗ ಬಂದವನೇ ಅಂತ ತಿಳ್ಕೊಂಡಿದೀಯವ ನನ್ನ ಅವ್ವ ನಾನು ಕುಡಿಯೋಕೆ ಬಂದಿಲ್ಲ ಕೂರೋಕೆ ಬಂದಿಲ್ಲ ನಾನು ಕುಡಿಯೋಕೆ ಬಂದಿಲ್ಲ ಕೂರೋಕೆ ಬಂದಿಲ್ಲ ಗಂಡನ ಮಡದಿ ನಡೆ ಮುಂದೆ ಗಂಡನ ಮಡದಿ ನಡೆ ಮುಂದೆ ಗೊತ್ತಾಯ್ತು ಲಕ್ಷ್ಮವ್ವ ನಡೆ ಮುಂದೆ ಗೊತ್ತಾಯ್ತು ಲಕ್ಷ್ಮವ್ವ ನಡೆ ಮುಂದೆ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಮುಂದೆ ಚಪ್ಪರ ಹಬ್ಬದ ಸಡಗರ ಮನೆ ಮುಂದೆ ಚಪ್ಪರ ಹಬ್ಬದ ಸಡಗರ ಬಿಟ್ಟೆಂಗೆ ಬರಲು ಜವರಾಯ ನಾನು ಬಿಟ್ಟೆಂಗೆ ಬರಲು ಜವರಾಯ ಲಕ್ಷ್ಮಮ್ಮವ್ರು ಹೇಳ್ತಾ ಇದ್ರಂತೆ ಅಪ್ಪ ಇವತ್ತು ನಮ್ಮೂರಲ್ಲಿ ಹಬ್ಬ ಮಾಡ್ತಾ ಇವಿ ನಂಟ್ರದಲ್ಲೆಲ್ಲ ಬಂದವ್ರೆ ಎಲ್ಲರನ್ನು ಬಿಟ್ಬಿಟ್ಟು ಹೆಂಗೋ ಬರನೆ ಬೇಡ ಕಣ್ಣು ಅಪ್ಪ ಬೇಡ ಅಂತ ಹೇಳಿದ್ರೆ ಎಂಧರ್ಮ ಹೇಳ್ತಾ ಇದ್ದಾನಂತೆ ಲಕ್ಷ್ಮವ್ರೆ ಯಾವ್ದು ಹಬ್ಬ ಯಾವ್ದವ ಹಬ್ಬ ಅವ್ವ ಇವತ್ತು ನೀನ್ ಹಬ್ಬ ಮಾಡ್ತಾ ಇದೀಯೇ ಈಗ ಬಾ ನೀನ್ ನನ್ ಜೊತೆಗೆ ಇನ್ನು 11 ದಿವಸಕ್ಕೆ ನಿನ್ನ ಹೆಸರಲ್ಲೇ ಹಬ್ಬ ಮಾಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರಂತೆ ಇವತ್ತು ಇಲ್ಲಿ ನಾವು ನೀವೆಲ್ಲ ಸೇರ್ಕೊಂಡು ಒಳ್ಳೆ ಕೆಟ್ಟ ಊಟ ಮಾಡ್ಕೊಂಡು ಲಕ್ಷ್ಮಮ್ಮನ ಹೆಸರು ಹೇಳ್ಕೊಂಡು ಇವತ್ತು ನಾವು ನೀವೆಲ್ಲ ಜಾತ್ರೆ ಮಾಡ್ಕೊತ ಕುಂತೀವಿ ಹಬ್ಬ ಮಾಡ್ಕೊತ ಕುಂತೀವಿ ಇಲ್ಲಿ ಅಂತ ನಿನಗೆ ಹಬ್ಬ ಮಾಡುವಂತ ನಿನಗೊಬ್ಬರು ಬರ್ತಾರೆ ನಿನಗೆ ಹಬ್ಬ ಮಾಡುವಂತ
ಬಂಧು ಬಳಗ ಬರುತ್ತೈತೆ ಹೊತ್ತಾಯ್ತು ನಡೆಯುವ ನಡೆ ಮುಂದೆ ಹೊತ್ತಾಯ್ತು ಲಕ್ಷ್ಮಮ್ಮ ನಡೆ ಮುಂದೆ ಗಂಡನ ಮಡದಿ ನಡೆ ಮುಂದೆ ಗಂಡನ ಮಡದಿ ನಡೆ ಮುಂದೆ ಜವರಾಯ ಬಂದಾರೆ ಬರಿ ಕೈಯಲ್ಲಿ ಬರಲಿಲ್ಲ ಮೊಮ್ಮಕ್ಕಳ ಪುಟ್ಟು ನನ್ನ ಚಿಂದಂತ ಮನೆಯ ಪುಟ್ಟು ಬಂಧು ಬಳಗವ ಪುಟ್ಟು ನನ್ನ ಚಿಂದಂತ ಊರ ಪುಟ್ಟು ನಾನೆಂಗೆ ಬರಲು ಜವರಾಯ ಅಪ್ಪ ನಾನೆಂಗೆ ಬರಲು ಜವರಾಯ ಲಕ್ಷ್ಮವ್ರು ಹೇಳ್ತಾವ್ರೆ ಅಪ್ಪ ನನ್ನ ಮಕ್ಕಳು ಬಿಟ್ಟು ಮೊಮ್ಮಕ್ಕಳು ಬಿಟ್ಟು ನನ್ನ ಸೊಸೆಯರ್ ಬಿಟ್ಟು ಹೆಂಗೋ ಬರನೆ ನನ್ನ ಹೆಣ್ಮಕ್ಳೆಲ್ಲ ಹೇಳ್ತಾರೆ ನಾವು ಬೇಡ ಅಂತ ಹೇಳಿದ್ರೆ ಧರ್ಮ ಹೇಳ್ತಾ ಇದ್ದಾನಂತೆ ಲಕ್ಷ್ಮವರೇ ಯಾರು ನೀನ್ ಬಂಧು ಬಳಗ ಯಾರು ನನ್ ತಮ್ದಿರು ಯಾವುದು ನಿನ್ನೂರು ಅವ್ವ ಇವ್ರು ಯಾರು ನಿನ್ನೋರಲ್ಲ ಕಣೋ ಎಲ್ಲರೂ ಎಲ್ಲಿ ಗಂಟು ಬಂದರು ಸೌದೆ ಕೊಡುಗಂಟು ಬರ್ತಾರೆ ಅಷ್ಟೇ ಮಣ್ಣು ಕೊಡುಗಂಟು ಬರ್ತಾರೆ ಅಷ್ಟೇ ಮಣ್ಣು ಕೊಟ್ಬಿಟ್ಟು ಸೌದೆ ಕೊಟ್ಬಿಟ್ಟು ಕಡ ಮನೆ ಕಡೆಗೆ ಹೋಯ್ತಾರೆ ಕಣವ ನೀನು ಬಂಧು ಬಳಗಲ್ಲ ನನಗ್ ಗೊತ್ತು ಬಾ ನಾನ್ ಕರ್ಕ ಹೋಯ್ತೀನಿ ಅಂದ್ಬಿಟ್ಟು 11 ದಿವಸದ ಕೆಳಗೆ ಲಕ್ಷ್ಮಮ್ಮರು ಎಷ್ಟೇ ವಾದ ಮಾಡಿದ್ರು ಬಿಡದಂತಾನೆ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾ ಇದ್ದಾನಂತೆ ಧರ್ಮ ಹೆಂಗೆ ಇದು ನಿನ್ನ ಮನೆಯಲ್ಲ ಇದು ನಿನ್ನ ಊರಲ್ಲ ಇದು ನಿನ್ನ ಬಳಗವಲ್ಲ ಇದು ನಿನ್ನ ಊರಲ್ಲ ಮ್ಯಾಲೈತೆ ಬಾರುವ ನಮ್ಮೂರು ಸ್ವರ್ಗ ನಿನ್ನ ತವರೂರು ಮ್ಯಾಲೈತೆ ಬಾರುವ ನಮ್ಮೂರು ಸ್ವರ್ಗ ನಮ್ಮ ತವರೂರು ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಕೊಡಲಿಯೋ ಹೆಗಲೇರಿ ಒಳ್ಳೊಳ್ಳೆ ಮರವ ಕಡಿವಂದ ಒಳ್ಳೆ ಫಲ ಬಿಟ್ಟ ಮರವ ಕಡಿವಂದ ನಮ್ಮ ಲಕ್ಷ್ಮಮ್ಮನವರ ಕರೆದೊಯ್ದ ಜವರಾಯ ಜವರಾಯ ಇಂದಿರಾರಮಣ ಗೋವಿಂದ ನಿನ್ನ ನಂಬಿದ ಬಳಗ ಚೊಕ್ಕಲಾಗಲಿ ಗೋವಿಂದ ಗೋವಿಂದ ಲಕ್ಷ್ಮಮ್ಮನವರೆಗೆ ಸ್ವರ್ಗ ಸ್ಥಿರವಾಗಲಿ ಗೋವಿಂದ ಗೋವಿಂದ ಜಯ ಹರ ಹರ ನಮ ಪಾರ್ವತಿ ಬಲೆ ಹರ ಹರ ಮಹಾದೇವ ಶಿವ ಶಂಭೋ ಹೌದು 11 ದಿವಸದ ಕೆಳಗೆ ಧರ್ಮ ಸಮಾಧಾನ ಮಾಡ್ಕೊಂಡು ಲಕ್ಷ್ಮಮ್ಮನವ್ರು ಕರ್ಕೊಂಡು ಹೋದ್ರು ಇವತ್ತು ನಮ್ಮ ಲಕ್ಷ್ಮಮ್ಮನವ್ರು ಸರದಿ ನಾಳೆ ನಾವು ನೀವು ಎಲ್ಲರೂ ಸಹ ಅವರ ಹಾದಿಯನ್ನೇ ಅನುಸರಿಸ್ಕೊಂಡು ಹೋಗ್ಬೇಕಂತೆ ಇರೋ ತನಕ ನಂದು ನಾನು ನನ್ನವರು ಅಂತಕ್ಕಂಥದ್ದೆಲ್ಲವೂ ಸಹ ನಶ್ವರ ಈ ದೇಹ ಕೇವಲ ಆಸೆ ತಂದಿದ್ದದೇ ಹೊರತು ಆಯುಷ್ಯವನ್ನು ತಂದಿಲ್ಲವಂತೆ ಬರೀ ವ್ಯಾಮೋಹ ಅಂತೇಳಿ ನಂದು ನಾನು ನನ್ನವರು ಅಂತಕ್ಕಂಥದ್ದು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತಕ್ಕಂಥದ್ದಷ್ಟೇ ಇಟ್ಟರೆ ಮಣ್ಣು ಸುಟ್ಟರೆ ಬೂದಿ ಯಾವುದಕ್ಕೂ ಸಹ ಆಗುದಿಲ್ಲ ನಶ್ವರ ಅಂತೇಳಿ ಕೇವಲ ಮಾಂಸ ಮೂಳೆಗಳ ತಡಿಕೆ ಅಷ್ಟೇನೆ ಯಾಕೆಂದ್ರೆ ಭಗವಂತ ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತೇಳಿ ಉಸಿರನ್ನ ಒಳಗೆ ಹೋಗಿ ಈಚೆಗೆ ಬಂದ್ರೇನೆ ಈ ದೇಹಕ್ಕೆ ಬೆಲೆ ಒಳಗೆ ಹೋದಂತ ಉಸಿರು ಈಚೆಗೆ ಬರ್ಲಿಲ್ಲ ಅಂತ ಅಂದ್ರೂ ಕಷ್ಟವೇ ಈಚೆಗೆ ಬಂದಂತ ಉಸಿರು ಒಳಗೆ ಹೋಗ್ಲಿಲ್ಲ ಅಂತ ಅಂದ್ರೂ ಕಷ್ಟವೇ ಆ ಉಸಿರು ಒಳಗಡೆ ಹೋದಾಗ ಶಿವನಂತಿದ್ದಂತಹ ಈ ಶಿವಾಲಯ ಉಸಿರು ನಿಂತ ಕ್ಷಣದಿಂದಲೇ ಶವವಾಗಿ ನಮ್ಮ ಮುಂದೆ ಕಣ್ಣು ಕಾಣಿಸ್ತದಂತೆ ಹಾಗಾಗಿ ಎಲ್ಲವೂ ಸಹ ನಶ್ವರವಾದಂತಹ ಬದುಕಿನ ಬವಣೆಯನ್ನು ಸಾಗಿಸಿ ಕೊನೆಗೆ ಹೋಗುವಾಗ ಎಲ್ಲರೊಟ್ಟಿಗೆ ಪ್ರೀತಿಯಿಂದ ನಗನಗತ ಕಾಲವನ್ನು ಕಳೀತಾ ಒಳ್ಳೆಯವರು ಅಂತ ಹೆಸರು ತಕೊಂಡು ಹೋದ್ರೆ ಅದಷ್ಟೇ ನಮ್ಮೊಟ್ಟಿಗೆ ಬರ್ತಕ್ಕಂಥದ್ದು ಎಷ್ಟೇ ಹಣ ಐಶ್ವರ್ಯ ಸಂಪಾದನೆ ಮಾಡಿದ್ರೆ ಹೋಗುವಾಗ 1 ರೂಪಾಯಿನೂ ಸಹಿತ ನಮ್ಮ ಕೈಲಿ ತಗೊಂಡೋಗಕ್ ಸಾಧ್ಯ ಇಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಣ ಒಳ್ಳೆತನಗೆ ಮನೆ ಕಟ್ಟವ್ರಕನ್ನೋ ಅಂತ ಅಂದ್ರೂ ಉಸಿರು ಹೋಗುವಂತ ಸಂದರ್ಭದಲ್ಲಿ ನೆಮ್ಮದಿಲಿ ಮನೆಯೊಳಗಡೆ ಪ್ರಾಣ ಬಿಡುವಂತ ಸ್ವಾತಂತ್ರ್ಯನೂ ಸಹ ಈ ದೇಹಕ್ಕಿಲ್ಲ
ಉಸಿರೋಯ್ತಾಗ ಅಂತಿದಂಗೆ ಎಕರಪ್ಪ ಈಚೆಗೆ ಅಂದ್ಬಿಟ್ಟು ಈಚೆಗೆ ಮುಡುಗಿಸ್ಕತ್ತೀವಿ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಲಕ್ಕನೋ ತಕರ ಒಂದು 4 ಕೋಟಿ ಹಾಕ್ರೋ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಮೈ ಮೇಲೆ ಹಾಕಿ ಕಳಿಸೋದಿಲ್ಲ. ಅಣಗಣಿಸಿರ್ತಾರಲ್ಲ 1 ರೂಪಾಯಿ ಅದನ್ನು ಕಿತ್ತು ಮಡಿಕತ್ತಾರೆ ನೆನಪಿಗಿರ್ಲಿ ಅಂತ ಅಂದ್ಬಿಟ್ಟು ಅಂತ. ಹೌದು, ಒಳ್ಳೊಳ್ಳೆ ಬಟ್ಟೆ ಹಾಕ ಸೋಕಿ ಮಾಡ್ತಿದ್ದ ಹಾಕ್ರ ಒಂದು 4 ಜೊತೆ ಬಟ್ಟೆ ಅಂತ ಖಂಡಿತವಾಗ್ಲೂ ಮೈ ಮೇಲೆ ಹಾಕಿ ಕಳಿಸೋದಿಲ್ಲ. ನಿಲಂಗಿ ಇರ್ತದಲ್ಲ, ಆ ನಿಲಂಗಿನೂ ಭಿನ್ನ ಮಾಡ್ಬಿಟ್ಟು ಮಡಗ್ತಾರೆ. ಅಂತಹ ನಶ್ವರವಾದಂತಹ ಬದುಕು ಈ ಮನುಷ್ಯನ ಜನ್ಮ. ಕೇವಲ ಆಸೆ ಪೂರ್ವಕ ಜೀವ ಅಂತೇಳಿ ನಂದು ನಾನು ನನ್ನವರು ಅಂತಕ್ಕಂತಹ ಕೇವಲ ವ್ಯಾಮೋಹದ ಬದುಕಂತೇವೆ. ಕಡೆಗೊಂದು ದಿನ ಎಲ್ಲವನ್ನ ಬಿಟ್ಟು ಎಲ್ಲರನ್ನ ಬಿಟ್ಟು ಅನಂತದೆಡೆಗೆ ನಮ್ಮೆಲ್ಲರ ಪಯಣ ಅಂತೇಳಿ. ಅಂತೆಯೇ ಭಗವಂತನನ್ನು ಹರಿಸೋಟಿರ್ತಕ್ಕಂತಹ ನಮ್ಮ ಲಕ್ಷ್ಮಮ್ಮನವರ ಸ್ವರ್ಗದ ಹಾದಿ ಸುಗಮವಾಗಿ ಸಾಗಲಿ, ಭಗವಂತನೂರಿನಲ್ಲಿ ಅವರು ಸ್ಥಿರವಾಗಲಿ ಅಂತ ಹೇಳಿ 10 ಹಲವಾರು ಗೀತೆಗಳೊಟ್ಟಿಗೆ ಈತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ, ನಾನು ಮೊದಲೇ ಹೇಳಿದೆ ಎಲ್ಲರೂ ಇಲ್ಲಿ ಕುಂತಿರೋರೆಲ್ಲ ಗೋವಿಂದ 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 ಅಂತ ಒಂದು ಬಾರಿ ಗೋವಿಂದನ ಸ್ಮರಣೆಯನ್ನ ಮಾಡ್ತಾ. ಯಾಕೆಂದ್ರೆ ಹರಿ ಹರ ಇಬ್ಬರಲ್ಲೂ ಸಹ ಭೇದ ಇಲ್ವಂತೆ, ಇಬ್ರೂ ಸಹ ಒಬ್ರೆ, ಎಲ್ಲವೂ ಸಹ ಅನಂತ ಶಕ್ತಿಗೆನೆ ಸಲ್ಲತಕ್ಕಂಥದ್ದು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಗೋವಿಂದ 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 ಅಂತೇಳಿ ಗೋವಿಂದನ ಸ್ಮರಣೆಯನ್ನ ಮಾಡೋಣ ಅಂತೇಳಿ ಮತ್ತೊಂದು ಜನಪ್ರಿಯವಾದಂತಹ ಒಂದು ಗೀತೆ. ದಯಮಾಡಿ ಅವಲ್ಲಿ ಕುಂತಿರರು ನಿಮ್ಮೆಲ್ಲರಲ್ಲಿ ನಮ್ಮದೊಂದು ಮನವಿ, ಈ ಹಾಡನ್ನು ಹಾಡುವಾಗ ನಮ್ಮೊಟ್ಟಿಗೆ ನೀವೂ ಸಹ ಗೋವಿಂದ 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 ಅಂತೇಳಿ ಗೋವಿಂದನ ಸ್ಮರಣೆಯನ್ನ ಮಾಡೋಣ ಅಂತ ಹೇಳ್ತಾರೆ. ಸಪ್ತಗಿರಿ ವಾಸ ವೆಂಕಟಾಚಲ ನಿಲಯ ಶ್ರೀಮನ್ನಾರಾಯಣ ಶ್ರೀಹರಿಯ ವೈಭವವನ್ನು ಕೊಂಡಾಡ್ತಾ ಗೋವಿಂದನ ಸ್ಮರಣೆಯನ್ನ ಮಾಡ್ತಾ ಕೇಳೋಣ. प्रभु जी बालाजी तिरुपति वासा नमो श्रीनिवासा पुरयो पाप विनाश श्रीशा जय जय जगदीश जय गोविंद जपिसलो निन्न नाम परमानंद जय जय जगदीश जय गोविंद जपिसलो निन्न नाम परमानंद अंजनाद्रिवासा गोविंद गोविंद आनंदाद्रिवासा गोविंद गोविंद बालाजी बालाजी ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧುವು ನೀನೇ ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧುವು ನೀನೇ ಸುಂದರ ನಯನ ಚಂದಿರವರ ಸಲಹೋ ವೆಂಕಟರಮಣ ಸುಂದರ ನಯನ ಚಂದಿರವರ ಸಲಹೋ ವೆಂಕಟರಮಣ ತೋರೋ ಪಾವನ ಚರಣ ಸ್ವಾಮಿ जय जय जगदीश जय गोविंद जपिसलो निन्न नाम परमानंद जय जय जगदीश जय गोविंद जपिसलो निन्न नाम परमानंद नीलाद्रिवासा गोविंद गोविंद गरुडाद्रिवासा गोविंद गोविंद मेलुकोटे वासा गोविंद गोविंद बालाजी बालाजी
ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನುನ್ನ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನುನ್ನ ಮಾಡಿದ ಪಾಪ ನಿನ್ನನ್ನು ಕಾಣದ ಕಣ್ಣುಗಳೇಗೆ ಪೂಜಿಸದ ಕೈಗಳೇಗೆ ಶೋಕದ ಬಾಳಿನೇಗೆ ವ್ಯರ್ಥದ ಜನ್ಮವಿದೇಕೆ ಸ್ವಾಮಿ ಸೇರುವೆ ನಾನಿನ್ನ ಪಾದಾರವಿಂದ ಕರೆದು ಕರುನಾಡು ಹೇ ಗೋವಿಂದ ಸೇರುವೆ ನಾನಿನ್ನ ಪಾದಾರವಿಂದ ಕರೆದು ಕರುನಾಡು ಹೇ ಗೋವಿಂದ ಶೇಷಾದ್ರಿವಾಸ ಗೋವಿಂದ ಗೋವಿಂದ ವೆಂಕಟಾದ್ರಿವಾಸ ಗೋವಿಂದ ಗೋವಿಂದ ಬಲದಿ ಪ್ರಭೋ ಏಳುಗುಂಡಲವಾಡ ಸಪ್ತಗಿರಿ ವಾಸ ವೆಂಕಟಾಚಲ ನಿಲಯ ಶ್ರೀಮನ್ನಾರಾಯಣ ನಮ್ಮ ಲಕ್ಷ್ಮಮ್ಮನವರ ಆತ್ಮಕ್ಕೆ ಸದ್ಗತಿಯನ್ನ ಕೊಡ್ಲಿ, ಮುಕ್ತಿಯನ್ನ ಕೊಡ್ಲಿ, ಮೋಕ್ಷವನ್ನು. ಹಾಗೆ ಬಂಧುಗಳೇ, ನಮ್ಮ ಗೀತೆ ನಮ್ಮನ್ನ ಸಾದರಪಡಿಸ್ತಾ ತಾವೆಲ್ಲರೂ ಸಹ ಪ್ರೀತಿಯಿಂದ ಕುಳಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ, ಸಂತೋಷ. ನಮ್ಮ ಗೀತೆ ನಮನವನ್ನ ಸಲ್ಲಿಸ್ತಾ ಲಕ್ಷ್ಮಮ್ಮನವರು ಹಿರಿಯ ಜೀವವಾಗಿ ಮನೆಯ ತುಂಬ ಓಡಾಡ್ತಿದ್ದಂತ ನೆನಪುಗಳು ಮಾತ್ರ ಇವತ್ತು ನಮ್ಮೊಟ್ಟಿಗೆ ಇದ್ದಾಗ ವ್ಯಕ್ತಿಗಳ ಮಹತ್ವ, ವಸ್ತುಗಳ ಮಹತ್ವ ನಮಗೆ ಗೊತ್ತಾಗುವುದಿಲ್ಲವಂತೆ. ಕಳ್ಕೊಂಡಾಗ್ಲೇ ವ್ಯಕ್ತಿಗಳ ಬೆಲೆ, ವಸ್ತುಗಳ ಬೆಲೆ ನಮಗ್ ತಿಳಿಬೇಕಾದ್ರೆ. ಅಟಿಭಾಗದಲ್ಲಿ ಕುತ್ಕೊಂಡು ಅಪ್ಪನೋ ಅವನೋ ಕುತ್ಕೊಂಡು ಮಾತನಾಡ್ತಾ ಇದ್ರೆ ನಾವ್ ಅನ್ಕತೀವಿ ನಮ್ಮ ಅಪ್ಪ ಇಷ್ಟೊಂದು ಬಡ್ಕತ್ತೇನಿಲ್ಲ, ಸುಮ್ಮ ಕುತ್ಕೊಳಕ್ಕಾಗೋದಿಲ್ಲ. ಅಟಿಭಾಗದಲ್ಲಿ ಹೆಂಗ ನಾವ್ ಮಾಡ್ಕತೀವಪ್ಪ, ನಮ್ ಬದುಕ ಇವ್ನ್ ಕೇಳ್ಕ ಮಾಡ್ಬೇಕಾಗಿತ್ತ ನಾವು ಅನ್ಕೋದದ್ದೆ. ಮನ್ಸಕ್ ಬಂದಂಗ ಮಾತಾಡ್ಕೊಂಡು ತಿರ್ಕೊಂಡು ಹೋಯ್ತಿವಿ. ಯಾವಾಗ ಅನ್ನಿಸ್ತದೆ ಅಂತ ಅಂದ್ರೆ ಆ ಕುತ್ಕೊಂಡು ಹೇಳ್ತಿದ್ ಜಾಗ ಖಾಲಿ ಇರ್ತದಲ್ಲ, ಅವಾಗ ಅನ್ನಿಸ್ತದಂತೆ ಮನುಷ್ಯನಿಗೆ, ಆಹಾ ನಮ್ಮಪ್ಪ ಬೈಲಿ ಏನಾರ ಆಡ್ಲಿ, ಅಟಿಭಾಗದಲ್ಲಿ ಕುಂತ್ಕೊಂಡಿದ್ರೆ ಸಾಕಾಗಿತ್ತಲ್ಲೋ. ನಮ್ಮವ್ವ ಏನೇ ಮಾಡಿದ್ರು ಸರಿಯೇ, ಕುಂತ್ಕೊಂಡು ಒಂದು ಬಂದಾಗ ಒಯ್ತ ಹೋದ ಮಗ ಬಂದ ಮಗ ಅಂತ ಬರೀ ಮಾತಾಡ್ತಿದ್ರು ಸಾಕಾಗಿತ್ತಲ್ಲೋ ಅಂತ ಅಂದ್ಬಿಟ್ಟು ಅವಾಗ ಅನ್ಕತೀವಂತೆ. ಆಗ ವಸ್ತುನೂ ಇರುವುದಿಲ್ಲ, ಜೀವನೂ ಇರುವುದಿಲ್ಲ ಅಂತೇಳಿ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಲಕ್ಷ್ಮಮ್ಮನವರನ್ನ ನೆನಪನ್ನ ಕೊಂಡಾಡ್ತಾ ಅವರ ಋಣವನ್ನ ತೀರಿಸ್ಕೋಬೇಕು ಅಂತೇಳಿ ಬಂಧು ಬಳಗದವ್ರನ್ನೆಲ್ಲ ಪ್ರೀತಿಯಿಂದ ಕರೆಸಿ ಇವತ್ತಿನ ದಿವಸ ತಾಯಿಗೆ ಸುಡ್ಗಾಣಿಸಿದಂತ ಜಾಗವನ್ನ ಹಾಲು ತುಪ್ಪ ನೈವೇದ್ಯವನ್ನ ಮಾಡಿ ಭೂಮಿ ಶಾಂತಿಯನ್ನ ಮಾಡಿ ಈಗ ಅರಗುರು ಬಸವ ಶಿವ ಅಂತೇಳಿ ಭಗವಂತನನ್ನ ಕೊಂಡಾಡ್ತಾ ಇರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಹಲವಾರು ಗೀತೆಗಳನ್ನ ಸಾದರ ಪಡಿಸೋಣ. ನಾನು ಮೊದಲೇ ಹೇಳಿದೆ, ಕಡೆಯಲ್ಲಿ ಪಾಂಡವರ ಸ್ವರ್ಗಾರೋಹಣದ ಕಥೆಯನ್ನ ಅಂತಿಮ ಭಾಗದಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಅದರ ನಡುವೆ ಗೀತ ನಮನವನ್ನ ಸಲ್ಲಿಸೋಣ ಅಂದ್ರೆ ಒಂದಷ್ಟು ಹಿರೀಕರು ಕೊಟ್ಟಿರ್ತಕ್ಕಂಥ ಜನಪದ ಗೀತೆ, ಭಕ್ತಿ ಗೀತೆ, ಭಾವಗೀತೆ, ಕಣಪದ, ರಂಗದ ಪದ, ಸುಗ್ಗಿ ಪದ, ಅದರಲ್ಲೂ ಹೆಚ್ಚಾಗಿ ಪೌರಾಣಿಕದ ವೈಭವ ನಮ್ಮ ಹಿರೀಕರು ಅಂತ ಅತ್ಯದ್ಭುತವಾದಂತ ವೈಭವವನ್ನು ನಮ್ಮೆಲ್ಲರಿಗೂ ಸಹ ಕೊಟ್ಟು ಹೋಗವ್ರೆ. ಮೆಲ್ಲಳಿನೂ ಸಹ ಅತ್ಯದ್ಭುತವಾದಂತ ಪೌರಾಣಿಕ ರಂಗ ದಿಗ್ಗಜರಿದ್ದೀರಿ, ರಂಗಭೂಮಿಯ ಕಲಾವಿದರಿದ್ದೀರಿ. ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಮ್ಮ ಹೃತ್ಪೂರ್ವವಾದಂತಹ ನಮನಗಳನ್ನ ಸಲ್ಲಿಸ್ತಾ, ಹೌದು ನಮ್ಮ ಸಿದ್ದೇಗೌಡರು ಆಗ್ಲೇ ಹೇಳ್ತವ್ರೆ, ನಾಟಕ ಅಂತಿದಂಗೆನೆ ಅಲ್ಲೇ ಗೌಡ್ರ ಕಡೆಗೆ ತೋರಿಸ್ಕೊಂಡು, ಹೌದು ನಾಟಕ ಅಂತಿದಂಗೆನೆ ಮೈನ್ ರಾಮ ಎಲ್ಲ ನೆಟ್ಟಗ್ ನಿಂತ್ಕತ್ತದೆ ಅವ್ವ. ಯಾಕೆ ಅಂತಂದ್ರೆ ಪೌರಾಣಿಕ ನಾಟಕ ಅಂತಿದಂಗೆನೆ ಆ ವೈಭವನೇ ಒಂಥರ ಚಂದ. ನಾಟಕ ನೋಡೋದು ಬಹಳ ಸುಲಭ, ಆದ್ರೆ ಆಡೋದು ಮತ್ತೆ ಆಡ್ಸೋದು ಅದೆಲ್ಲ ಅದರಂತ ಕಷ್ಟ ಅಷ್ಟಿಷ್ಟಿಲ್ಲ. ಯಾಕೆ ಅಂತಂದ್ರೆ ಕುಂತ್ಕೊಂಡು ನೋಡ್ಬೋದು ಅವ. ನಾವು ನೀವೆಲ್ಲ ಹೆಂಗೆ ಅಂತಂದ್ರೆ ಕುಂತ್ಕೊಂಡಿದ್ರೆ ಏನ ಬಂದು ಆಡ್ತಾ ಇದ್ರೆ ಯಾರ ಮಗನ್ಲ ಇವನು ಬೋ ಚೆನ್ನಾಗ್ ಕಾಣಿಸ್ತಾನೆ ಕನೋ ಅನ್ಕೊಂಡ್ ಕೆಳಗ್ ಕುಂತ್ಕೊಂಡ್ ಮಾತಾಡ್ತೀವಿ.
ಆದ್ರೆ ಅವ್ರ ಕಷ್ಟ ನಮಗ್ ಗೊತ್ತಾಗೋದಿಲ್ಲ. ಇಲ್ಲಿ ನಮ್ಮ ಅಕ್ಕದಿರ್ಗೆ ಹೇಳ್ತೀನಿ, ಅವ್ವ ನಿಮ್ದು ಅಮ್ಮಯ್ಯ ಯಾಕೆ ಅಂತಂದ್ರೆ ಏನು ಅನ್ಕೋಬೇಡಿ, ಯಾಕೆ ಅಂತಂದ್ರೆ ಇದೆ ನಮ್ಮ ಕಡೆಗೆ ಹೇಳ್ತಾರಲ್ಲ ಎಲ್ಲಾನು ಗಂಡಸ್ರು ಏನು ಇಲ್ವಾಗರೇ ಅಂತವ ಸುಮ್ನಂಗ ಅಂತ ಅಂದೆ. ಯಾಕೆ ಅಂತಂದ್ರೆ ಅಣ್ಣದಿರ್ದು ಏನೋ ಇದು ಇಲ್ಲ, ನಾವು ಓದ್ತಾವೆಲ್ಲ ಇಲ್ಲೇನೋ ಸೈಲೆಂಟ್ ಆಗಿದ್ದೀರಿ. ಇನ್ ಕೆಲವು ಊರ್ನಲ್ಲೆಲ್ಲ ಹೋದಾಗ ನೋಡ್ಬೇಕಾಗಿತ್ತು, ಬಂದರು ಕುಂತ್ಕೊಂಡರು ಮುಂದಗಡೆ ಕುಂತ್ಕೊತಿದಂಗೆ ಸುಮ್ಮ ಕುಂತ್ಕೊತಿರ್ಲಿಲ್ಲ. ಯಾಕ ಇದು ಹೆಸರೇನ್ ಮಾಡಿದ್ದೆ, ಆಮೇಲೆ ನಿಮ್ಮ ಒಟ್ಟಿಯನ್ನು ಏನ್ ಜೋರಾಗೇನೋ ಮಾತಾಡ್ತಿದ್ನಲ್ಲ ಏನಾಗಿದ್ದದು ಅನ್ಕೊಂಡದೆ, ಮುಂದೆಗಡೆ ಕುಂತ್ಕೊಂಡು ಶುರು ಮಾಡ್ಬಿಡರು. ಸದ್ಯ ಇಲ್ಲ ಹಂಗೆ ಏನೋ ನೋಡ್ತಾ ಇಲ್ಲ, ಎಲ್ಲರೂ ಎಷ್ಟು ಚೆನ್ನಾಗಿ ಕುಂತಿದ್ದೀರಿ. ಚೆನ್ನಾಗಿ ಕುಂತ್ಕೊಂಡು ಕೇಳ್ತಾ ಇದ್ರೆ, ಆದ್ರೆ ಇವ್ರಿಬ್ರು ಮಾತ್ರ ನಮ್ಮನ್ನ ಹೊಸಿ ಬೈಕತ್ತಾ ಇಲ್ಲ ಮುಂದೆಗಡೆ ಕುಂತ್ಕೊಂಡು. ಹ್ಞೂ ಸರ್ ಅದನ್ನೇ ನಾನು ಅಂತ ಇದ್ದೆ, ಬರೀ ಅವ್ರವ್ರ ಹಾಡು ಕೇಳ್ತವ್ರೆ ಅಂತ ಬರೀ ಅವ್ರವ್ರನ್ನೇ ಆಡ್ತಾ ಇದ್ದೀರಲ್ಲ, ನಮ್ಮವೇನಾರ ಬಂದವೋ ಬರೋದಿಲ್ವೋ ಹೆಂಗ್ರಪ್ಪ ನಿಮ್ಗೆ ಅಂತ. ಏನೋ ನಿಮ್ಮ ಹೆಸರು ಇಬ್ರಾಳ ಎತ್ತರ ಒಕ್ಕತ್ ಮ್ಯಾಕೆ ನೋಡಿಕೊಯ್ದವಿಲ್ಲಿ ಎತ್ತರಿ ಮ್ಯಾಕೋ ಸಿಕ್ಕತ್ತ. ಯಾಕೋ ನಮ್ಮ ಸಿರಿಯವರು ಇಲ್ಲಿ ಸೈಡ್ ಕುಂತವ್ರೆ, ಇರ್ಲಿ ನಮ್ ಸಿರಿ ಆಗ್ಲೇ ಹೇಳಿದ್ರು ನಮ್ದೊಂದು ಹಾಡದೆ ಹೇಳ್ಬಿಡಿ ಅಂತ. ಯಾವ್ದು ಅಂತಂದ್ರೆ ಈ ಹಾಡುಗಳೆಲ್ಲ ಅವ್ರಿಗೆ ಬೇಕಾಗಿಲ್ಲ. ನಾವು ಚಾಮುಂಡಮ್ಮನ ಮೇಲೆ ಆಡ್ತೀವಿ, ಸೀತಾಪ್ಪಾಜಿಯ ಮಾಡ್ತೀವಿ, ಮಲೆ ಮಹದೇಶ್ವರನ ಮಾಡ್ತೀವಿ ಅಂದ್ರೆ ಅಪ್ಪ ನಿಮ್ಮಂತೇರು ಕುತ್ಕ ಕೇಳ್ತೀರಿ, ಇವ್ರು ಕುತ್ಕೊಂಡಾರ ಇವ್ರು ಅನ್ಕತ್ತಾರೆ ಹೆಂಗೆ ಅಂದ್ರೆ ಇವೆಲ್ಲ ನಮ್ಮ ಮಾಡ್ರಿ ಅಂತ. ಅವ್ರವ್ ಯಾವ ನೋಡ್ಬೇಕು. ಈಗಂತೂ ಹಾಳಾದ್ದು ಒಂದು ಹಾಡು ಎಲ್ಲಾರು ಹೊಸಿ ತಲೆ ಕೆಡಿಸ್ಲಿಲ್ಲ. ಹೆಂಗೆ ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತರರೆ ಹೋದರು ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ತಕ ಬೈಲಿ ಎಷ್ಟು ಚೆನ್ನಾಗಿ ನಗ್ತವ್ರೆ. ಏನ್ ನಿಮ್ಮ ಹೆಸರು? ಅವರು ಏನ್ ಹೆಸರು? ಚೆನ್ನಾಗಿ ಕುಣಿತವ್ರೆ. ಅಲ್ಲೇನೆ ಕಬ್ಬನ ಹೊರಿಕಂದು ತೆಪ್ಕಂದದ್ದೇ. ಅದೇನೆ ಈಗೆಲ್ಲ ನೋಡಿ ಇಂಥ ಹಾಡೋದು ನೋಡಿಲಿ ಒಂಚೂರು ಅಷ್ಟೊತ್ತಿಂದ 4-5 ಹಾಡಾಡ್ದು ಮಕ್ಕಳು ಒಂಚೂರು ನಗ ಇರ್ಲಿಲ್ಲ ಇವ್ರಿಬ್ರಿಗೂ ನೋಡಿ. ಈ ಹಾಡು ಆಡ್ತಿದಾಗೇನು ಎಷ್ಟು ಚೆನ್ನಾಗಿ ನಗ್ತವ್ರೆ. ಬದುಕನು ನಮ್ಮ ಮಾಡುವೆ ಆಡ್ತಾರೆ ಯಾಕಂತ ಅಡಿ ಅಂತ ಅಂದ್ಬಿಟ್ಟು ಅಣ್ಣ ಇತ್ತೀಚೆಗೆ ಈ ಹಾಡನ್ನು ಮರ್ತು ಬಿಟ್ಟವ್ರೆ. ಇನ್ನೊಂದು ಹಾಡು ಬಂದದ, ಹೆಂಗೆ ತಟಕು ತಡಕಬೇಕು ಆಮೇಲೆ ಹಿಡ್ಕಬೇಕು ಇತ್ತಲಕ್ಕ ದಾರಿಬೇಡ ಮಾವ ಅಲ್ಲು ನಾಚಿಕೆ ಆಗತೈತೆ ಒತ್ತಿಕೊಂಡು ನಿಲ್ಲಬೇಡ ಮಾವ ಎದೆ ಕಾಬರಿ ಆಗತೈತೆ. ಅದು ನೋಡು ಏನು ಮಾಡಿ ಕಾಯ್ಕಿಲ್ಲ. ಇಂಥ ಹಾಡುಗಳು ಅಂತಂದ್ರೆ ಇವ್ರಿಗೂ ಖುಷಿ ಆಯ್ತದೆ. ಆದ್ರೆ ಆಪ್ದಿರಂತಾರೆ ಹಿರೀಕರು, ಈ ಹಾಡು ಯಾರಾಗಬೇಕು ಯಾವ್ದಾರ ಬೇರೆ ಹಾಡ್ರಿ ಅಂತ. ಆದ್ರೂ ಹಿರೀಕರು ನಿಮ್ಗೆ ಹೇಳ್ತೀನಿ ಪ್ರೀತಿಯಿಂದ ನೀವುಗಳು ಕುಂತಿದ್ದೀರಿ, ನಿಮ್ಮ ಹಾಡುಗಳ್ನೂ ಏನಾರ ಇಂಥ ಹಾಡುಗಳೇನಾರ ಕೇಳ್ತೀನಿ ಅಂತ ಬಂದಿದ್ದೀರಿ ನಮ್ಮಿಂದ ಎದಕ್ಕಲ್ಲ ಕರಿ. ನಮ್ಮ ಪ್ರಾಣಗೂ ಬರುವುದಿಲ್ಲ ಇವೆಲ್ಲ ನಮ್ಗೆ. ಏನೋ ಜನಪದ ಗೀತೆಗಳನ್ನ, ಭಕ್ತಿ ಗೀತೆಗಳನ್ನ, ಭಾವಗೀತೆಗಳನ್ನ ಕೇಳಬಹುದು. ಆದ್ರೆ ನಮ್ಮ ಮಂಜಣ್ಣವರು ಆಗ್ಲೇನೆ ಒಂದು ಹಾಡನ್ನ ಒಂದು ಕೋರಿಕೆಯಿಂದ ಕಳಿಸೋರೆ. ಇಲ್ಲ ಈಗ್ಲೇ ಹಾಡ್ಬಿಡ್ಬೇಕು, ಈಗ್ಲೇನೆ ಹಾಡಿ ಅಂತ ಅಂದ್ಬಿಟ್ಟು ಬಹಳ ಒತ್ತಡವನ್ನ ಆಗ್ತಾ ಇದ್ದಾರೆ. ಅವರ ಒಂದು ಕೋರಿಕೆಗೆ ಒಂದು ಹಳೆಯ ಚಲನಚಿತ್ರ ಗೀತೆ, ನಮ್ಮ ತಂಡದ ಒಂದು ಜನಪ್ರಿಯವಾದಂತಹ ಒಂದು ಗೀತೆ, ವಿಜಯವಾಣಿ ಚಿತ್ರದ ಒಂದು ಗೀತೆಯೊಂದನ್ನ ಸಾದರಪಡಿಸ್ತಾ ಕೇಳೋಣ. ವಿಜಯವಾಣಿ ಚಿತ್ರ ಕೇವಲ ನಿಮ್ಮ ಮನರಂಜನೆಗಾಗಷ್ಟೇ, ದಯವಿಟ್ಟು ಯಾರು ಅನ್ಯಥಾ ಭಾವಿಸಬಾರದು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಅವರು ಕೋರಿಕೆಯ ಕೊಟ್ಟರಲ್ಲ ಅಂತ ಉದ್ದೇಶದಿಂದ ಅಷ್ಟೇ ಕೇಳೋಣ. ವಿಜಯವಾಣಿ ಚಿತ್ರದ ಒಂದು ಜನಪ್ರಿಯವಾದಂತಹ ಒಂದು ಗೀತೆ.
ಹೃದಯದ ಧನ್ಯವಾದ. ಕೇವಲ ನಿಮ್ಮ ಮನರಂಜನೆಗಾಗಿ ಅಷ್ಟೇ, ದಯವಿಟ್ಟು ಯಾರವ್ರನ್ನ ಭಾವಿಸಬೇಡ. ಯಾಕೆ ಅಂತಂದ್ರೆ ಎಲ್ಲ ಗೀತೆಗಳನ್ನ ಸಾದರಪಡಿಸಿ ಆ ತಾಯಿಗೆ ಒಂದು ಗೀತ ನಮನ ಸಮರ್ಪಣೆಯನ್ನ ಮಾಡೋಣ ಅಂತೇಳಿ. ಹೌದು, ಯಾಕೆ ಅಂತಂದ್ರೆ ಬರೀ ಕೇವಲ ಅಳದಷ್ಟೇ ಅಲ್ಲ, ನಗುವು ಸಹ ಜೀವನದಲ್ಲಿ ಬಹಳ ಮುಖ್ಯ ಅಂತೆ. ಅದಕ್ಕೆ ಕವಿ ಗುಂಡಪ್ಪನವರು ಬಹಳ ಅತ್ಯದ್ಭುತವಾಗಿ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ಬಿಟ್ಟು ಹೋಗವ್ರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ದಿಶೆಯದ ಧರ್ಮ ಅಂತೇಳಿ. ನಗನಗುತ್ತಾ ನಾವು ನೀವೆಲ್ಲರೂ ಸಹ ಪ್ರೀತಿಯಿಂದ ಭಗವಂತನನ್ನ ಕಾಣಲಿಕ್ಕೆ ಇವತ್ತೊಂದು ದಿವಸ ಲಕ್ಷ್ಮಮ್ಮನವ್ರನ್ನ ಕಳಿಸ್ಕೊಡ್ಬೇಕು. ಲಕ್ಷ್ಮಮ್ಮನವರು ಹೋಗುವಾಗ ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡ್ಕೊಂಡು ಹೋಯ್ತಾ ಇದ್ರಂತೆ, ಏನಂತ, ಮುಂದೆ ನನ್ನ ಬಳಗ, ಮುಂದೆ ನನ್ನ ಸಂಸಾರ ಸುಖವಾಗಿರ್ಲಿ, ನಗನಗ್ತಾ ಇರ್ಲಿ, ಪ್ರೀತಿಯಿಂದ ಕಾಲವನ್ನ ಕಳೀಲಿ ಎನ್ನೋ ಸಂಕಲ್ಪವನ್ನ ಮಾಡ್ಕೊಂಡು ಭಗವಂತನ ಹತ್ರ ಇಂದು ಅವರು ಆ ಕಾಲಭೈರವೇಶ್ವರನ ಪಾದಾರವಿಂದವನ್ನು ಹರಿಸ ಹೊರಟವ್ರೆ ಅಂತೇಳಿ ಆ ಚೇತನಕ್ಕೆ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾರೆ. ಇಂತಹ ಹಲವಾರು ಗೀತೆಗಳೊಟ್ಟಿಗೆ ಆ ತಾಯಿಗೆ ನಮನವನ್ನು ಸಲ್ಲಿಸ್ತಾ ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಒಂದು ಜಾನಪದ ಗೀತೆಯೊಂದು. ಯಾಕೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳುಗಳಿಗೆ ತವರು ಮನೆ ಅಂತ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಅವ್ರ ಜೀವನದ ಉಸಿರೋ ತನಕ ಏನು ಬೇಕಾದ್ರೂ ಬಿಟ್ಟುಕೊಡ್ತಾರೆ, ತವರು ಮನೆಯನ್ನ ಅವ್ರು ಎಂದಿಗೂ ಸಹ ಬಿಟ್ಟುಕೊಡೋದಿಲ್ಲ ಅಂತೇಳಿ. ಯಾಕೆಂದ್ರೆ ತಾಯಿ ಮತ್ತೆ ತವರು ಆ ಎರಡರ ನಡುವಿನ ಸಂಬಂಧ ಇದೆಯಲ್ಲ, ಅದು ಅವರ ಜೀವನದ ಕೊನೆಯ ಉಸಿರೋ ತನಕ ಅಂತಹ ಆ ಅವಿನಾಭಾವ ಸಂಬಂಧವನ್ನ ಕಟ್ಕೊಡ್ತಕ್ಕಂಥದ್ದು. ಭಗವಂತ ನನಗೇನು ಕೊಡದೆ ಇರೋ ಪರವಾಗಿಲ್ಲ, ನನ್ನ ಅಪ್ಪನ ಮನೆ ಚೆನ್ನಾಗಿರ್ಲಿ, ಸುಖವಾಗಿರ್ಲಿ, ನಗನಗ್ತಾ ಇರ್ಲಿ ಅಂತೇಳಿ ಪ್ರೀತಿಯಿಂದ ಹಾರಿಸ್ಬಿಟ್ಟು ಹೋಗ್ತಾರೆ ಅಂತೇಳಿ. ಹಾಗಾಗಿ ತವರು ಬಿಟ್ಟು ಹೋದಂತ ಹೆಣ್ಣು ಮಕ್ಕಳುಗಳ ತವರ ಮನೆಗೆ ಬಂದಾಗ ಅವ್ರನ್ನ ಪ್ರೀತಿಯಿಂದ ಗೌರವಿಸಿ ಸತ್ಕರಿಸಿ ಕಳಿಸ್ಕೊಡೋಣ ಅಂತೇಳಿ ಕೇಳೋಣ ಒಂದು ಜನಪ್ರಿಯವಾದಂತಹ ಗೀತೆ. ತವರೂರ ಸಿರಿ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರಂತಂದೆ. ತವರೋರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. ತವರೋರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. ಹತ್ತು
ಹೌದು. ಶಿವನೇ ನಾ ಕೈ ಮುಗಿದು ಬೇಡುವೆ, ಕಾಯಿ ಕರ್ಪೂರದಾರತಿ ಬೆಳಗುವೆ. ನನಗೇನು ಕೊಡಬೇಡ ಭಗವಂತ, ನನ್ನ ಅಪ್ಪನ ಮನೆ ಸುಖವಾಗಿರ್ಲಿ ತಿಳಿ ಪ್ರೀತಿಯಿಂದ ಹರಸ್ಬಿಟ್ಟು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನನ್ನ ಕೊಂಡಾಡ್ತಾ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾರೆ. ದಾಸಶ್ರೇಷ್ಠರಾದಂತಹ ಕನಕದಾಸರು ಈ ಮನುಷ್ಯನ ಜೀವನವನ್ನು ಬಹಳ ಅತ್ಯದ್ಭುತವಾಗಿ ವರ್ಣಿಸಿ ಹೇಳಿಬಿಟ್ಟು ಹೋಗಿದ್ದಾರೆ. ಒಂದು ಜನ್ಮ, ಎರಡು ಜನ್ಮ, ಮೂರು ಜನ್ಮ ಎತ್ಬಿಟ್ಟು ಈ ಮನುಷ್ಯನ ಜನ್ಮಕ್ಕೆ ಬರಕ್ ಸಾಧ್ಯ ಇಲ್ವಂತೆ. ಸುಮಾರು 84 ಲಕ್ಷ ಜೀವರಾಶಿಗಳನ್ನ ದಾಟಿ ನಾವು ಈ ಮನುಷ್ಯನ ಜನ್ಮಕ್ಕೆ ಬರಬೇಕು ಅಂತ. ಅಷ್ಟೋ ಜನ್ಮದಲ್ಲಿ ಒಳ್ಳೊಳ್ಳೆ ಕೆಲಸವನ್ನ ಮಾಡಿದ್ರಷ್ಟೇ ಭಗವಂತ ಈ ಜನ್ಮದಲ್ಲಿ ಮನುಷ್ಯನನ್ನಾಗಿ ಹುಟ್ಟಿಸ್ತಾನಂತೆ. ಅದಕ್ಕೆ ದಾಸವರ್ಣರು ಬಹಳ ಅತ್ಯದ್ಭುತವಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ, ಮನುಷ್ಯ ಜನ್ಮ ದೊಡ್ಡದು, ಹಾನಿ ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತ ಅಂದ್ಬಿಟ್ಟು ಅತ್ಯದ್ಭುತವಾಗಿ ಆ ಬದುಕಿನ ಕಲ್ಪನೆಯನ್ನ ಕಟ್ಟಿಕೊಟ್ಬಿಟ್ಟು ಹೋಗಿದ್ದಾರೆ. ಈ ಬದುಕನ್ನ ಯಾವ ರೀತಿ ನಾವು ಸಾಂಗವಾಗಿ ಸಗುತ್ತಾ ಭಗವಂತನನ್ನ ಸೇರಬೇಕು ಅಂತ ಅದಕ್ಕೆ ಕನಕದಾಸರ ಒಂದು ಕೀರ್ತನೆಯೊಂದನ್ನ ಈ ಒಂದು ಸಂದರ್ಭದಲ್ಲಿ ಸಾದರಪಡಿಸ್ತಾ ಬಹಳ ಅತ್ಯದ್ಭುತವಾದಂತಹ ಸಂದೇಶವನ್ನ ಸಾರುವಂತಕ್ಕಂತಹ ಶಾಂತಿಯ ಅವಧೂತ ಕನಕದಾಸರ ಒಂದು ಕೀರ್ತನೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕೇಳೋಣ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ಮನುಷ್ಯನ ಜನ್ಮಕ್ಕೆ ಬಂದಂತಹ ನಾವು ತಾನಲ್ಲ ತನ್ನದಲ್ಲ, ಈ ದೇಹದಲ್ಲಿ ನಂದು ಅಂತಕ್ಕಂಥದ್ದೇನೂ ಇಲ್ಲ. ತಾನಲ್ಲ ತನ್ನದಲ್ಲ, ಆಸೆ ತರಬಲ್ಲ ಮುಂದೆ ಬಾಹುದಲ್ಲ. ದಾಸನಾಗು, ಯಾರಿಗೆ? ಭಗವಂತನಿಗೆ ದಾಸನಾಗಬೇಕಂತೆ. ಭಗವಂತನಿಗೆ ದಾಸನಾದ್ರೆ ಅವನು ಮುಕ್ತಿಯನ್ನ ಕೊಡ್ತಾನೆ, ಮೋಕ್ಷವನ್ನ ಕೊಡ್ತಾನೆ ಅಂತೇಳಿ ಕನಕದಾಸರು ಹೇಳ್ತಾರೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭಾಷನೀಗು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭಾಷನೀಗು. ಆಶೇಷ ದೋಷವೆಂಬ ಅಗ್ನಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ. ಆಶೇಷ ದೋಷವೆಂಬ ಅಗ್ನಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರು ಬಾಹುದೇನೋ ಅಲ್ಲಿ ಹೋದೇನೋ. ಕೋಶನಾಶಿ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಾಪ ಹೋಮ ನೇಮಗಳ ಏಸು ಬಾರಿ ಮಾಡಿದರು ಛಲವೇನು ಆ ಫಲವೇನು. ದಾಸನಗು ವಿಶೇಷನಗು, ದಾಸನಗು ಭಾಷನಿಗು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹುದಲ್ಲ. ದಾಸನಗು ವಿಶೇಷನಗು, ದಾಸನಗು ಭಾಷನಿಗು. ಇಂದಿಗೋ
ಒಮ್ಮೆ ಸಿರಿ ಕಮಲೇಶನರು ಒಂದು ಬಾರಿ ಯಾರು ಇಲ್ಲ ನೆನೆಯಲಿಲ್ಲ ಮನದಣಿಯಲಿಲ್ಲ ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶನರು ಒಂದು ಬಾರಿ ಯಾರು ಇಲ್ಲ ನೆನೆಯಲಿಲ್ಲ ಮನ ತಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕನ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡುಕಳ್ಯ ನೀ ನೋಡುಕಳ್ಯ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಪವಪಾಶನಿಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಪವಪಾಶನಿಗೋ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನ ಸೆರಿಯ ಮಾಡಿರಿ ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನ ಸೆರಿಯ ಮಾಡಿರಿ ಸೂರ್ಯಯೋಳು ಸೂರ್ಯ ತುಂಬಿ ಮೇಲೆ ಹೂವಿನ ಹಾರ ಕಿರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಕಾರುಣಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಬಿಡಿದು ಕಾರುಣಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಬಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ನಾರಾಯಣ ಅಚ್ಯುತ ಅಚ್ಯುತ ಅನಂತಾದಿ ಕೇಶವನ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತವಲ್ಲೊಂದು ಸುಗಿತು ಲಂಡ ಜೀವವೇ ಎಲ್ಲೋ ಪಂಡ ಜೀವವೇ ದಾಸನಗೋ ವಿಶೇಷನಗೋ ದಾಸನಗೋ ಅವಭಾಷಣಿಗೋ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಗೋ ವಿಶೇಷನಗೋ ದಾಸನಗೋ ಪವಪಾಶನಿಗೋ ದಾಸನಗೋ ಪವಪಾಶನಿಗೋ ದಾಸನಗೋ ಪವಪಾಶನಿಗೋ